₹4 ತಗೋ, ₹4. 24 rupees ಏನೋ ಟಿಕೆಟು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಹಾಂ, ₹4 ಇರ್ಬೇಕು ನೋಡಿ ಶಿಶು. ಇನ್ನು ₹2 ತಗೋ. 24 rupees ಇಲ್ಲ ನನ್ನ ಹತ್ರ. ನೀನು ನಂದೇ ಇಸ್ಕೊಂಡು ನಂದು ಅಂತಾನೆ ಈಸ್ಕೊಂಡೆ ವಾಪಸ್ಸು. ಗುಡ್ ಆಫ್ಟರ್ನೂನೇ ಆಗ್ಬಿಟ್ಟಿದೆ. ಸೊ 12:30 ಆಗೋಯ್ತು. ಇವಾಗ ಹೊರಡ್ತಾ ಇದ್ದೀವಿ. ಸೊ ಇಲ್ಲಿ ಸ್ವಲ್ಪ ಲೇಟ್ ಆಯಿತು ಮನೆ ಕೆಲಸ ಎಲ್ಲ ಮಾಡೋದು. ಇಲ್ಲಾಂದರೆ ಸ್ವಲ್ಪ ಬೇಗನೆ ಮಾಡ್ಕೊಂಡು ಹೊರಡ್ತಾ ಇದೆ. ಅಂತೂ ಬಿಸಿಲೇ ಆಗೋಯ್ತು. ಬಿಸಿಲು ಬರೋಕ್ಕೆ ಮುಂಚೆ ಹೊರಡ್ಬೇಕು ಅಂದ್ಕೊಂಡಿದ್ದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸಂಡೇ ಮಾರ್ನಿಂಗ್ ಅಲ್ಲ, ಮಧ್ಯಾಹ್ನನೇ ಆಗ್ತಾಯಿದೆ. 12:30. ಸೊ 12:30 ಆಗ್ತಾಯಿದೆ. ಇವಾಗ ಪೂಜೆ ಮಾಡಿಬಿಟ್ಟು ಹೊರಡ್ತಾ ಇದ್ದೀವಿ. ಸೊ ಇದೀ ಬ್ಲಾಗಲ್ಲೇ ಹೇಳಿದೆ, ಇಲ್ಲಿ ಒಂದು ತಾತ ಎಕ್ಸ್ಪೈರ್ಡ್ ಆಗಿತ್ತು ಅಂತ. ಅವ್ರನ್ನ ಕರ್ಕೊಂಡು ಹೋದ್ಮೇಲೆ ನಾನು ಮನೆ ಕೆಲಸ ಎಲ್ಲ ಮಾಡಿಕೊಂಡು ನಾವು ರೆಡಿಯಾಗಿರೋ ಅಂಥದ್ದು ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿಕೊಂಡು ನನ್ನ ಮಗ ಕೂಡ ರೆಡಿಯಾಗಿದ್ದಾನೆ. ಇವಾಗ ಬೇಗನೆ ಮನೆಗೆ ಹೋಗ್ತಾ ಇದ್ದೀವಿ. ಜೀವನಿಗೆ ಆಕ್ಸಿಡೆಂಟ್ ಆಗಿತ್ತು. ಸೊ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಹೋಗೋದು. ನನ್ನ ಹಸ್ಬೆಂಡು ಕೆಲ್ಸಕ್ಕೆ ಹೋಗಿದ್ದಾರೆ ಇವತ್ತು ಕೂಡ. ಸೊ ಅವ್ರ ಕೆಲಸ ಮುಗಿಸ್ಕೊಂಡು ಆ ಕಡೆ ಬರ್ತಾರೆ. ಆಮೇಲೆ ಒಟ್ಟಿಗೆ ಬರ್ತೀವಿ ಎಲ್ಲರೂ. ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಆದಷ್ಟು ಬೇಗ ಅವನು ಹುಷಾರಾಗ್ತಾನೆ ಅಷ್ಟೇ. ಸೊ ಫೋನಲ್ಲಿ ಮಾತಾಡ್ತಾ ಇದ್ದೀನಿ. ಅವ್ನು ಈಗಲೂ ಕಾಲ್ ಮಾಡಿದ್ಲು. ಪೂಜೆ ಮಾಡ್ತಾಯಿದ್ದೆ ನಾನು. ಸೊ ಹೊರಡೋಣ ಇವಾಗ. ಬಸ್ಸಿಗೆ ಹೋಗ್ಬಿಟ್ಟು ಅಲ್ಲಿಂದ ಬೇಗನೆ ಬರ್ತೀನಿ ಅಕ್ಕ, ಫೋನ್ ಮಾಡೋದು ಬಂದು ಮೇನ್ ರೋಡ್ ಬಗ್ಲುಗುಂಟೆ ಬಸ್ ಸ್ಟಾಪ್ಗೆ ಅಲ್ಲಿಂದ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಲು. ನೋಡ್ತೀವಿ ಹೆಂಗಾಗುತ್ತೆ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಹೊರಡೋಣ. ಪೂಜೆ ಎಲ್ಲ ಮಾಡಿದೆ. ಪೂಜೆ ಮಾಡಿಬಿಟ್ಟು ಇವತ್ತು ಸಂಡೇ ಅಲ್ವಾ, ವಾರ. ತಿಂಡಿಗೆ ಇಡ್ಲಿ ತರಿಸಿದ್ವಿ. ಏನು ಮನೆಯಲ್ಲಿ ಮಾಡಲಿಲ್ಲ. ಎಲ್ಲೋ ಪಾಯ್ನ ನಿನ್ನ ಹತ್ರ ಆಯ್ತಾ? ₹3 ಅಷ್ಟೇ. ಇನ್ನೊಂದು ರೂಪಾಯಿ ಬೇಕು. 24 rupees ಕಣೋ. ಏನು ಅವ್ರೇನು ಬಸ್ ಇದ್ದ ಕಮ್ಮಿ ಮಾಡ್ಕೊಳಕ್ಕೆ? ಸರಿ ನೋಡೋಣ ನಡಿ ಹೇಗಾಗುತ್ತೆ ಹಂಗೆ. ಬನ್ನಿ ಹೊರಡೋಣ. ನೋಡ್ತೀನಿ ನನ್ನ ಹತ್ರ ಏನಾದ್ರು ಇದೆಯೋ ₹1 ಅಂತ. ಹೊರಡ್ಬೇಕಾದ್ರೆ ಫೋನ್ ಮಾಡಿ ಕಿತ್ಕೊಳ್ಳಂಗೆ ಬಂದು ಮೊಬೈಲ್ನ ಭಯನ ಆಯ್ತು ನನಗೆ. ಮೊಬೈಲ್ ಕಿತ್ಕೊಳ್ಳಂಗೆ. ನಾವು ಬಸ್ ಹತ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಅಂತ ಬಂದರೆ ಅದೊಂದ್ರೆ 8ನೇ ಮೈಲಿಗೆ ಹೋಗಲ್ವತ್ತೆ, ತಿರುಗುಪಾಳ್ಯ ಹೋಗುತ್ತೆ. ಮತ್ತೆ ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಂಡು ಈಗ ಬೇರೆ ಬಸ್ಸಿಗೆ ವೇಟಿಂಗ್. ನಾನು ನನ್ನ ಮಗ ಬಿಸಿಲು ಸಿಕ್ಕಾಬಟ್ಟೆ, ಗಂಟಲೆಲ್ಲ ಒಣಗ್ತಾ ಇದೆ. ಆ ಕಡೆಯಿಂದ ಎಷ್ಟೊಂದು ಬಸ್ ಹೋಗ್ತಾ ಇದೆ, ಈ ಕಡೆಯಿಂದ ಒಂದು ಬರ್ತಾ ಇದೆ. ಈ ಏರಿಯಾಗೆ ಬಂದಾಗ ಯಾವ ಕಡೆಯಿಂದ ಬಸ್ ಹತ್ತಬೇಕು, ಎಲ್ಲಿ ಹೋಗ್ಬೇಕು ಅನ್ನೋದು ನಂಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಇವಾಗ ಸ್ವಲ್ಪ ತಿಳ್ಕೊಂಡಿದ್ದೀನಿ ಯಾವ ಕಡೆಯಿಂದ ಹೋಗೋದು ಏನು ಅಂತ ಹೇಳಿಬಿಟ್ಟು. ಆ ಬೋರ್ಡ್ ಹಾಕ್ಕೊಂಡೇ ಬಂದಿದೆ 8ನೇ ಮೈಲಿ ಅಂತ ಅದು. ಬಟ್ ನೋಡಿದ್ರೆ ಅವರು ಆಮೇಲೆ ಬಸ್ ಹತ್ತಿದ ಮೇಲೆ ಹೇಳ್ತಾರೆ, ಇಲ್ಲ 8ನೇ ಮೈಲಿವರೆಗೂ ಹೋಗಲ್ಲ, ಇದು ತಿರುಗುಪಾಳ್ಯ ಲಾಸ್ಟ್ ಅಂಥೇಳಿ. ಸೊ ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ ಕ್ಯಾಚ್ ಮಾಡೋ, ಮತ್ತು ಅಲ್ಲಿಂದ ಇನ್ನೊಂದು ಬಸ್ಸು ತಲೆ ಕೆಟ್ಟೋಗುತ್ತೆ ಅಂದ್ಬಿಟ್ಟು ನಾನು ಇಲ್ಲ ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಂಬಿಡ್ತೀವಿ ಅಂತ ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಂಡು ಮತ್ತೆ ಬಸ್ ಹತ್ಕೊಂಡು ಬೇರೆ ಬಸ್ ಹತ್ಕೊಂಡು ಬಂದಿದ್ದಾಯಿತು. ಮೊದಲೆಲ್ಲ ನಾವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಟಿಕೆಟ್ ಕೊಟ್ಟಿದ ತಕ್ಷಣ ಆ ಥರ ಫೋಲ್ಡ್ ಮಾಡಿ ಉಂಗುರಕ್ಕೆ ಸಿಗಿಸ್ಕೊಂಡ್ಬಿಡ್ತಾಯಿದ್ವಿ. ಅದನ್ನು ಹೇಳ್ತಾ ಇದ್ದೆ ನನ್ನ ಮಗನಿಗೆ. ಅವನಿಗೆ ಆಶ್ಚರ್ಯ, ಮಮ್ಮಿ ನೀನು ಬಸ್ಸಲ್ಲಿ ಓಡಾಡ್ತಾ ಇದ್ದ ಅಂತ. ಅವನಪ್ಪ ಫಸ್ಟೆಲ್ಲ ಬಸ್ಸಲ್ಲೇ ಓಡಾಡ್ತಾ ಇದ್ದಿದ್ದು ಅಂದ್ಬಿಟ್ಟು. ಬಗಲಗುಂಟೆಗೆ ಬಂದ್ವಿ. ಬೇಗನ ಬಂದು ನನ್ನ ಮಗನ ಕರ್ಕೊಂಡು ಹೋಗಿದ್ದಾಳೆ. ಇಲ್ಲೇ ಇರೋಕೆ ಬರ್ತೀನಿ ಶಿಕ್ಷಣ ಬಿಟ್ಬಿಟ್ಟು ನೀನು ಕರ್ಕೊಂಡು ಹೋಗ್ತೀನಿ ಎಲ್ಲ. ಅದಕ್ಕೆ ಇಲ್ಲೇ ಎರಡಲ್ಲಿ ನಿಂತ್ಕೊಂಡಿದ್ದೀನಿ. ಆ ಕಡೆಯಿಂದ ಬರ್ತಾ ₹6 ಟಿಕೆಟು ನನ್ನ ಮಗನಿಗೆ. ಚೇಂಜ್ ಇಲ್ಲ ಅಂದರೆ ಇಳೀರಿ ಕೆಳಗಡೆ ಅಂತ ಹೇಳ್ತಾನೆ. ಹೆಂಗೆ ಹೇಳ್ತೀರೋ ನೀವು ಇಳೀರಿ ಅಂತ ಹೇಳ್ಬಿಟ್ಟು. ಚೇಂಜು ₹20 ಕೊಟ್ಟಿರೋ, ನಾನೇನು ₹500 ಕೊಟ್ಟಿದ್ದೀನ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಕ್ಕೆ ಅವಾಗ ಫೋನ್ಪೇ ಇದ್ದರೆ ಮಾಡಿ ಅಂತ. ನಾನು ಫೋನ್ಪೇನೂ ಇಲ್ಲ ಏನೂ ಇಲ್ಲ ಅಂದ್ಬಿಟ್ಟು ₹6 ಟಿಕೆಟ್ ಕೊಟ್ಟು ₹10 ತೊಗೊಂಡಿದ್ದಾರೆ. ₹4 ಎಕ್ಸ್ಟ್ರಾ ತೊಗೊಂಡಿದ್ದಾರೆ. ಮತ್ತು ರೂಡಾಗಿ ಮಾತಾಡೋದು ಬೇರೆ. ನಾನು ಏನಕ್ಕೆ ಹೆಂಗೆ ಹೇಳ್ತೀರಾ ನೀವು ಇಳೀರಿ ಅಂತ ಹೇಳ್ಬಿಟ್ಟು. ಏನು ₹4 ಅಷ್ಟೊಂದೆಲ್ಲ ಓಡಾಡ್ತಾರೆ. ₹4 ಚೇಂಜ್ ಇರಲ್ವಾ ಕೊಡೋದಕ್ಕೆ ಅಂತ. ಬೇಜಾರಾಗುತ್ತೆ ಈ ಥರ ಎಲ್ಲ ಮಾತಾಡ್ತಾರೆ. ಕೂಗು ಬರುತ್ತೆ ನನಗಂತೂ. ಇಲ್ಲ ರಿಕ್ವೆಸ್ಟ್ ಎಲ್ಲ ಇರಬೇಕು. ಇಲ್ಲ ಅಮೌಂಟು ಗೂಗಲ್ ಪೇ ಮಾಡೋದಿದ್ರೆ ಮಾಡಿ, ಇಲ್ಲ ಅಂದರೆ ಇದು ಮಾಡಿ. ಏಕ್ದಮ್ ಇಳೀರಿ ಅಂತಂದರೆ ಕೆಳಗಡೆ ಏನು ಹೇಳೋದು ಅವ್ರಿಗೆ? ಕೂಗು ಬರೋಲ್ವಾ? ಹೋದ್ರೆ ಹೋಯ್ತು ಮುಂದೆ ₹4 ಬಂದು ಇನ್ನೇನು ಮಾಡೋದು.
ಇನ್ನು ಅಲ್ಲಿ ಚೇಂಜ್ ಕೊಡಿ ಅಂತ. 2 ಸ್ಟಾಪ್ ಇದ್ದಿದ್ದು ನಮ್ಮದು. ಯಾವಾಗಲೂ ಭಾನುವಾರ ಬಸ್ ಸಿಗ್ತಾ ಇತ್ತು. ಇದು ಬಗ್ಲುಗುಂಟಲ್ಲಿ ಇಳ್ಕೊಳ್ಳೋದು. ಇವತ್ತು ಬೇಕಂದಾಗ ಸಿಗೋಲ್ಲ, ಬೇಕಂದಾಗ ಸಿಗುತ್ತೆ ನಮಗೆ, ಏನು ಮಾಡೋದು. ಅದಕ್ಕೆ ಅಲ್ಲಿ ಬಂದು 8ನೇ ಮೇಲೆ ಬಂದು ಅಲ್ಲಿಂದ ಇನ್ನೊಂದು ಬಸ್ ಕ್ಯಾಚ್ ಮಾಡಿದ್ದು. ಅಲ್ಲಿ ನೋಡಿದ್ರೆ 8ನೇ ಮೇಲ್ವರೆಗೂ ಬಂದಿದ್ದು ಬಸ್ ಅಂತೂ ಎತ್ತಿನ ಗಾಡಿ ಬಂದಂಗೆ ಬಂತು. ನನಗಂತೂ ನಿನ್ನೆನೇ ಬಂದ್ಬಿಟ್ಟು ಅಷ್ಟೊಂದು ಕುಡಿಸ್ಕೊಂಡು ಬಂದಿದ್ದೀನಿ ನಾನು. ಮುಂದೆ ಬಸ್ ಆಗೋಲ್ಲ. ಅದಕ್ಕೆ ಇವಾಗ ಬಿಸಿಲು ಬೇರೆ ನಡ್ಕೊಂಡು ಬರ್ತೀನಿ ಅಂದೆ. ಹಂಗೂ ಅಕ್ಕ ಇರು ಬಿಟ್ಬಿಟ್ಟು ಹಿಂಗೆ ಬರ್ತೀನಿ ಅಂದ್ಲು. ಸೊ ಇನ್ನೇನು ಬರ್ತಾಳೆ, 2 ನಿಮಿಷಕ್ಕೆ ಬರ್ತಾಳೆ ಹೊರಡ. ನನ್ನ ಮಗನ ಬಿಟ್ಬಿಟ್ಟು 2 ನಿಮಿಷಕ್ಕೆ ಬಂದಳು ಮೇಘನ ಕೂಡ. ಸೊ ಅವಳ ಜೊತೆನೇ ಹೋದೆ. ನನಗಂತೂ ಸಿಕ್ಕಾಬಟ್ಟೆ ಬಿಸಿಲಿಗೆ ಸುಸ್ತಾಗಿತ್ತು, ಜೊತೆ ಕೋಪ ಕೂಡ ಬಂದಿತ್ತು. ರ್ಯಾಶಾಗಿ ಅವರು ಚೇಂಜ್ ಇಲ್ಲ ಅಂದರೆ ಇಳಿದ್ಬಿಡಿ ಅಂತ ಹೇಳಿದ್ರಲ್ಲ, ಅದು ಕೋಪ ಬಂತು ನನಗೆ. ಸೊ ನಾನೇನು 500 ರೂಪಾಯಿ 1000 ರೂಪಾಯಿ ಆ ಥರ ಕೊಟ್ಟಿರಲಿಲ್ಲ ಅವ್ರಿಗೆ, ಬರೀ 10-20 ಕೊಟ್ಟಿದ್ದು. ಅದರಲ್ಲಿ ಅವ್ರು 4 ರೂಪಾಯಿ ಚೇಂಜ್ ಕೊಡ್ಬೋದಾಗಿತ್ತು. ಸೊ ಸಡನ್ನಾಗಿ ಆ ಥರ ಹೇಳಿದ್ರೆ ಯಾರಿಗೇ ಆಗಲಿ ಬೇಜಾರಾಗೇ ಆಗುತ್ತಲ್ವ. ಅದಕ್ಕೆ ಪರವಾಗಿಲ್ಲ, ನನಗೆ 10 ರೂಪಾಯಿ ಟಿಕೆಟೇ ಕೊಡಿ ಅಂದರೆ 6 ರೂಪೀಸ್ ಟಿಕೆಟ್ ಕೊಟ್ಬಿಟ್ಟು 4 ರೂಪಾಯಿ ಅವರೇ ಇಟ್ಕೊಂಡ್ರು. ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಈ ಥರ ಆಗುತ್ತೆ ಅಂದ್ಕೊಂಡು ಬೇಜಾರು ಮಾಡ್ಕೊಂಡು ಬಂದೆ ಮನೆಗೆ. ಅವಳಿಗೆ ಹೇಳ್ಕೊಂಡೇ ಬಂದ ತಕ್ಷಣ ನನ್ನ ಮಗ ಮತ್ತು ಅಪ್ಪುದು ಆಟ ಸ್ಟಾರ್ಟ್ ಆಯಿತು. ಸೊ ಬಾಲ್ ಇಟ್ಕೊಂಡು ಆಟಾಡ್ತಾಯಿದ್ರು. ಹುಷಾರಾಗಿ ಆಡ್ರಪ್ಪ ಅಂತ ನನಗೆ ಭಯ, ಟಿ ವಿಗೆ ಏನಾದರೂ ಟಚ್ ಮಾಡಿಬಿಡ್ತಾರೆ ಆ ಥರ ಅವ್ರು ಆಡೋ ಇದರಲ್ಲಿ ಅಂದ್ಬಿಟ್ಟು. ಸೊ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಅದಾದಮೇಲೆ ಬೇಗನ ಜ್ಯೂಸ್ ಕೂಡ ಮಾಡಿಕೊಟ್ರು, ಲೆಮನ್ ಜ್ಯೂಸು ಚೆನ್ನಾಗಿತ್ತು. ಬಿಸಿಲಲ್ಲಿ ಹೋಗಿದ್ದಕ್ಕೂ ಅದಕ್ಕೂ ತಂಪಾಗಿ ಅದನ್ನೆಲ್ಲ ನಾನೇನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳಿಲ್ಲ. ಆಮೇಲೆ ಇಬ್ಬರು ಕೂಡ ಮಾತಾಡ್ಕೊಂಡು ಹಾಗೆ ಅವಳು ಅಡುಗೆ ಮಾಡ್ತಾಯಿದ್ಲು. ಸೊ ನಾನು ಅವಳ ಜೊತೆ ಮಾತಾಡ್ಕೊಂಡು ಕಂಪ್ನಿ ಕೊಡ್ತಾಯಿದ್ದೆ. ಸೊ ಅವಳು ಏನೋ ತರಕಾರಿ ಎಲ್ಲ ತರಿಸಿದ್ಲಲ್ಲ, ಅದನ್ನು ನೋಡ್ತಾ ಇದ್ದೆ, ಎಷ್ಟೆಷ್ಟು ಕೊಟ್ಟಲು ಏನು ಎತ್ತ ಅಂತೇಳ್ಬಿಟ್ಟು. ಅದಾದಮೇಲೆ ಅವಳು ಹೆಸ್ರುಬೇಳೆ ಮತ್ತು ತೊಗರಿಬೇಳೆ ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡಿದ್ಲು. ತುಂಬಾ ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ನಾನು ಅದೇ ಅಂದ್ಕೊಂಡೆ, ನಾನು ಒಂದ್ಸಲ ಟ್ರೈ ಮಾಡೋಣ ಮನೇಲಿ ಅಂತ. ಸೊ ನಾನು ಯಾವತ್ತೂ ಹೆಸ್ರುಬೇಳೆ ಹಾಕಿ ನಾನು ಸಾಂಬಾರನ್ನ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟಿಗೆ ನನ್ನ ಹಸ್ಬೆಂಡ್ ಏನು ಹೇಳ್ತಾರೆ ಅಂತ ನನ್ನ ತಲೆಯಲ್ಲಿ ಇತ್ತು. ಏಕೆಂದರೆ ಅವರು ಏನಾದರೂ ರೆಗ್ಯುಲರಾಗಿ ಮಾಡೋ ಟೇಸ್ಟಿಗಿಂತ ಏನಾದರೂ ಡಿಫ್ರೆಂಟಾಗಿ ಮಾಡಿಬಿಟ್ರೆ ಅವರು ಟೇಸ್ಟ್ ಮಾಡೋಲ್ಲ, ತಿನ್ನೋಕ್ಕೂ ಹೋಗಲ್ಲ, ಊಟನೇ ಇದು ಮಾಡಿಬಿಡ್ತಾರೆ. ಅದಕ್ಕೆ ಭಯ ನನಗೆ ಟೇಸ್ಟ್ ಮಾಡೋದಕ್ಕೆ, ಆ ಥರ ಎಕ್ಸ್ಪೆರಿಮೆಂಟ್ಗಳು ಮಾಡೋದಕ್ಕೆ. ಸೊ ಹಂಗಾಗಿ ನಾನು ಜಸ್ಟ್ ತೊಗರಿಬೇಳೆ ಅಷ್ಟೇ ಹಾಕ್ಬಿಟ್ಟೆ ಅಡುಗೆ ಮಾಡ್ತಾಯಿದ್ದೆ. ಇವಾಗ ಅವಳು ಹಾಕಿದ್ದ ನೋಡೋಣ ಏನು ಹೇಳ್ತಾರೆ. ಅವರು ಕೂಡ ಬರ್ತೀನಿ ಅಂತೇಳಿದ್ರು. ನಾನು ಮನೆ ಬಿಟ್ಟಿದ್ದು 12:30 ಆದರೂ ಅವ್ರ ಮನೆಗೆ ಹೋಗೋಷ್ಟರಲ್ಲಿ 2:30-3 ಗಂಟೆ ಆಗಿಬಿಟ್ಟಿತ್ತು. ಬಸ್ ಅಷ್ಟು ನಿಧಾನಕ್ಕೆ ಮತ್ತು ಆ ಬಿಸಿಲಲ್ಲಿ ಸಖತ್ತು ಬೇಜಾರಾಗೋಯ್ತು. ಸೊ ಏನು ಮಾಡೋಕ್ಕಾಗಲ್ಲ, ಹೋಗ್ಬಿಟ್ಟು ಅವಳು ಅಡುಗೆ ಮಾಡಿದ್ಲು. ಆಮೇಲೆ ಒಂದು ಸ್ವಲ್ಪ ಹೊತ್ಬಿಟ್ಟು ಅತ್ತೆ ಮತ್ತು ನಮ್ಮ ಭಾವನ ಮಗಳು ಕೂಡ ಬಂದರು. ಆಮೇಲೆ ನಮ್ಮ ಹಸ್ಬೆಂಡ್ ಕೂಡ, ಫಸ್ಟಿಗೆ ಹಸ್ಬೆಂಡ್ ಬಂದರು, ಆಮೇಲೆ ನಮ್ಮ ಅತ್ತೆ ಮಗಳು ಇಬ್ಬರು ಬಂದರು. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡೆ ಊಟ ಮಾಡೋಣ ಅಂತೇಳ್ಬಿಟ್ಟು. ಆಮೇಲೆ ನಾನು ಬಂದ ತಕ್ಷಣ ಜೀವನ್ ಮಲ್ಕೊಂಡಿದ್ರು. ಸೊ ಹೊರಗಡೆಯಿಂದ ಬಂದ ತಕ್ಷಣ ಹೋಗಿ ಇದು ಮಾಡಬಾರ್ದು, ಸ್ವಲ್ಪ ಹೊತ್ಬಿಟ್ಟು ಹಸ್ಬೆಂಡು ಕೂಡ ಬರ್ತಾರಲ್ಲ ಅವ್ರ ಜೊತೆ ಹೋಗಿ ಮಾತಾಡೋಣ ಅಂತೇಳ್ಬಿಟ್ಟು ನಾನು ಕೆಳಗಡೆನೇ ಇದ್ದೆ, ಹೋಗಿರಲಿಲ್ಲ ಮೇಲೆ. ಜೀವನ್ ಕೂಡ ಮಲ್ಕೊಂಡಿದ್ದಲ್ಲ. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ, ಆಮೇಲೆ ಬಂದಮೇಲೆ ಹೋಗಿ ಮಾತಾಡಿಸ್ಕೊಂಡು ಬಂದ್ರಾಯ್ತು ಅಂತೇಳ್ಬಿಟ್ಟು ನಾನು ಕೆಳಗಡೆನೇ ನಿಂತ್ಕೊಂಡಿದ್ದೆ. ಸೊ ಅವಳು ಅಡುಗೆ ಮಾಡ್ತಾಯಿದ್ಲು, ಜಸ್ಟ್ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೆ. ಏನೇನೋ ತರಕಾರಿ ತರಿಸಿದ್ಲು, ಅದ್ರದ್ದೆಲ್ಲ ಡೀಟೇಲ್ ಕೇಳ್ತಾಯಿದ್ದೆ, ಎಷ್ಟು ಏನು ಅಂಥೇಳಿ, ಹೊರಗಡೆ ಎಷ್ಟಿರುತ್ತೆ ಅಂತ. ಇದೇ ಇರುತ್ತಲ್ವ ನಮ್ಮದು ಕ್ಯಾಲ್ಕುಲೇಷನ್ಗಳು, ಹೆಣ್ಮಕ್ಳದ್ದು ಇನ್ನೇನಿರುತ್ತೆ, ತರಕಾರಿ ಏನೆಷ್ಟು, ಅಡುಗೆದೆಷ್ಟು, ಅದೆಷ್ಟು ಇದೆಷ್ಟು ಇದೇ ಇರುತ್ತೆ. ಸೊ ಬಟಾಣಿ ತರಿಸಿದ್ಲು, ಹಸಿ ಬಟಾಣಿ ತುಂಬ ಚೆನ್ನಾಗಿತ್ತು, ನನಗಿಷ್ಟ ಆ ಥರ ಅದೆಲ್ಲ ಬಿಡಿಸೋದಕ್ಕೆ. ಸೊ ಹಂಗಾಗಿ ಸುಮ್ಮನೆ ಹಂಗೆ ನಿಂತ್ಕೊಂಡು ಬಿಡಿಸ್ಕೊಟ್ಟೆ. ಅವಳು ಬಂದ್ಬಿಟ್ಟು ತರಕಾರಿ ಎಲ್ಲ ಹೆಚ್ಚಿ ಸಾಂಬಾರು ಮಾಡಿದ್ಲು. ಸೊ ಹಿಂಗೆ ನಮ್ಮದು ಅವಳದು ಮಾತುಕತೆ, ಮಕ್ಕಳದು ಆಟ ಇರುತ್ತೆ ಇದೇ ಥರ. ಮತ್ತು ಅವಳು ಕೈಗೆ ಕಾಲಿಗೆ ದೃಷ್ಟಿ ಇದಿರ್ತಾರದು ಕಟ್ಟಿದ್ಲು. ಸೊ ನಾನು ಕೇಳ್ತಾಯಿದ್ದೆ ಅವಳಿಗೆ ಎಲ್ಲಿ ಸಿಗುತ್ತೆ ಅದು ಅಂಥೇಳಿ. ಅವಳು ಅಮೆಝಾನಲ್ಲಿ ತರಿಸಿದ್ದೀನಿ ಅಕ್ಕ ಅಂಥೇಳಿ. ಸೊ ಹಂಗಾಗಿ ನಾನು ತರಿಸ್ಬೇಕು ಅದನ್ನೇ ಯೋಚನೆ ಮಾಡ್ತಾಯಿದ್ದೆ. ಏನೋ ಇವಾಗ ಮುಂಚೆ ಎಲ್ಲ ಅಂದರೆ ಕಪ್ಪು ದಾರ ಕಟ್ತಾಯಿದ್ರು, ಇವಾಗ ಅದೇ ಥರದ್ದು ಬಂದಿದೆ ಅಂದಮೇಲೆ ಯಾಕೆ ಮಗುಗಾಗಲಿ ಯಾರಿಗಾದ್ರೂ ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಅವಳನ್ನ ಡೀಟೇಲ್ ತಿಳ್ಕೊತಾ ಇದ್ದೆ, ಎಲ್ಲಿ ತೊಗೊಂಡೆ ಏನು, ನಾನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಅಷ್ಟಲ್ಲಿ ಹಸ್ಬೆಂಡ್ಗೆ ಅಲ್ಲ ಪೇಷಂಟಿಗೆ ಫ್ರೂಟ್ಸ್ ತರೋದು ಬಿಟ್ಬಿಟ್ಟು ಐಸ್ ಕ್ರೀಮ್ ತಂದವ್ರೆ. ಅದೇ ಅಲ್ಲ ಪೇಷಂಟು ಹಂಗಲ್ಲ, ಪೇಷಂಟು ಎಲ್ಲರೂ ಫ್ರೂಟ್ಸ್ ತಂದ್ಕೊಟ್ಟಿರ್ತಾರೆ, ಫ್ರೂಟ್ಸ್ ತಿಂದು ಬೇಜಾರಾಗಿರ್ತಾರೆ ಅಂತ 4 ಥರ ಫ್ಲೇವರ್ ಐಸ್ ಕ್ರೀಮ್ ತಂದವ್ರೆ. ಆಯ್ತಾ, ಯಾವ ಫ್ಲೇವರ್ ಬೇಕು ಕೇಳು ಹಾಕೊಡು. ರೀ ಯಾವ ಫ್ಲೇವರ್ ಬೇಕು ಈ ಟೈಮ್ಗೆ, ರೀ ಯಾವ ಫ್ಲೇವರ್ ಬೇಕು ನಿಮ್ಗೆ ಈ ಟೈಮ್ಗೆ ಅಂತ. ಏನ್ರಿ ನಮ್ಮ ಮಾಮ ಅದೇ ಹೇಳಿಲ್ವಾ, ಹಿಂದೆ ಯಾರು ಮಾಡಿಲ್ಲ ಮುಂದೆ ಯಾರು ಮಾಡಲ್ಲ.
ಆರೋಗ್ಯ ವಿಚಾರಿಸೋಕೆ ಹೋಗ್ಬೇಕಾದ್ರೆ ಎಲ್ಲ ಹಣ್ಣು ಹಂಪಲು ತೊಗೊಂಡೋದ್ರೆ ನನ್ನ ಹಸ್ಬೆಂಡು ಐಸ್ ಕ್ರೀಮ್ ತೊಗೊಂಬಂದಿದ್ರು. ಬಿಸಿಲಲ್ಲಿ ಕೂಲಾಗಿರ್ತಾರಂತೆ. ಸೊ ಒಂಥರ ಚೆನ್ನಾಗಿದೆ, ಯುನೀಕ್ ಅನಿಸ್ತು. ಏಕೆಂದರೆ ತುಂಬ ಫ್ರೂಟ್ಸ್ ಎಲ್ಲ ಆ ಥರ ಎಲ್ಲ ತಂದು ಕೊಡ್ತಾ ಇರ್ತಾರೆ. ಬಟ್ ಆ ಟೈಮಲ್ಲಿ ಬರೀ ಫ್ರೂಟ್ಸ್ ತಿಂದರೂ ಬೇಜಾರಾಗುತ್ತಲ್ವ. ಸೊ ಒಂದೊಂದು ಸಲ ಐಸ್ ಕ್ರೀಮ್ ತಿಂದ್ರೂ ನಡೆಯುತ್ತೆ ಅಂದ್ಬಿಟ್ಟು ಸೊ ಹಂಗಾಗಿ ರೇಗಿಸ್ತಾ ಇದ್ವಿ ಅವ್ರಿಗೆ. ಅಷ್ಟರಲ್ಲಿ ಹಿಂದೆನೇ ನಮ್ಮ ಅತ್ತೆ ಮತ್ತು ನಮ್ಮ ಭಾವನ ಮಗಳು ಕೂಡ ಬಂದರು. ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ನಾನು ಮಾತಾಡಿಕೊಂಡು. ನೆನ್ನೆನೇ ಬರ್ತೀನಿ ಅಂತ ಹೇಳಿದ್ರಂತೆ. ಹಿಂದಿನ ದಿನವೇ ಅತ್ತೆ ಬಂದಿರಲಿಲ್ಲ. ಯಾಕೆ ಬಂದಿಲ್ಲ, ಏನಿಗೆ ಬರಲಿಲ್ಲ ಅಂತ ನಾನು ಕೇಳ್ಕೊಂಡಿದ್ದೆ. ಸೊ ನಮ್ಮ ಮಾವನ ಕನ್ಸರ್ನ್ ಏನಂತ ಹೇಳಿದ್ರೆ, ಹಿಂಗೆ ಯಾರಿಗಾದ್ರೂ ಹುಷಾರು ತಪ್ಪಿದ್ರೆ ಮನೆಯಲ್ಲಿ ಏನಾದ್ರು ಇದಾಯಿತು ಅಂತಂದರೆ ಸೊ ಅವರು ಮನೇಲಿರೋರು ಅವರನ್ನು ನೋಡ್ಕೊಳ್ತಾ ಇರ್ತಾರಲ್ವ. ಸೊ ಅದರಲ್ಲೇ ಬ್ಯುಸಿ ಇರ್ತಾರೆ. ನಾವು ಕೂಡ ಹೋಗಿ ಅವರಿಗೆ ತೊಂದರೆ ಕೊಡೋದು ಬೇಡ. ಯಾಕೆಂದರೆ ಈಗ ನಾವು ಹೋಗ್ತಾ ಇದ್ದೀವಿ ಅವ್ರ ಮನೆಗೆ ಅಂತಂದರೆ ಅವ್ರದ್ದು ಅಟೆನ್ಷನ್ ನಮಗೂ ಕೂಡ ಕೊಡಬೇಕಾಗುತ್ತೆ. ಅವಳು ಆ ಕಡೆ ನೋಡ್ಕೋತಾಳ, ಈ ಕಡೆ ಇಲ್ಲ ಬಂದಿರೋರ ಕಡೆ ನಮ್ಮ ಕಡೆ ನೋಡ್ಕೋತಾಳ, ಆ ಥರ ಒಂದು ಕನ್ಸರ್ನ್ ಅವ್ರಿಗೆ ಇರುತ್ತೆ. ಸೊ ಅದೊಂಥರ ಚೆನ್ನಾಗೇ ಇರುತ್ತಲ್ವ, ಹೌದಲ್ವ. ಈಗ ನಾವು ನೋಡೋಕೆ ಹೋಗ್ತೀವಿ ಸರಿ, ಬಟ್ ಅವ್ರು ಬಂದರು ಅಂತ ಅವ್ರಿಗೆ ಅಡುಗೆ ಅಂತೆ ಅದಂತೆ ಇದಂತೆ ಅಂತ ಪಾಪ ಅವಳಿಗೂ ರಿಸ್ಕ್ ಆಗುತ್ತೆ. ಅಲ್ಲಿ ಅವಳು ಜೀವನ ನೋಡ್ಕೋಬೇಕು, ಈ ಕಡೆ ಇದು ಮಾಡಬೇಕು. ಪಾಪ ಅವಳು ಪ್ರೀತಿಯಾಗಿ ಎಲ್ಲರಿಗೂ ಮಾಡಿಕೊಡ್ತಾಳೆ. ಹೋದರೆ ಅಡುಗೆ ಎಲ್ಲ ಮಾಡಿ ಎಲ್ಲ ಊಟ ಬಡಿಸೋದು ಅದೆಲ್ಲ ಮಾಡ್ತಾಳೆ. ಬಟ್ ರಿಸ್ಕ್ ಕೊಡೋದು ಬೇಡ ಅನ್ನೋದು ಅವರ ಒಂದು ಯೋಚನೆ ಆಗಿತ್ತು. ಸೊ ಹಂಗಾಗಿ ನಾವು ಬೇಡ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ರಂತೆ. ಸೊ ನಮ್ಮ ಅತ್ತೆ ಮನಸ್ಸು ತಡೆಯೋದಿಲ್ಲ, ಇಲ್ಲ ಹೋಗಿ ನೋಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದರು. ಹಂಗೆ ಬಂದು ಕೂತ್ಕೊಂಡೆಲ್ಲ ಮಾತಾಡಿದ್ವಿ ಸ್ವಲ್ಪ ಹೊತ್ತು. ಎಲ್ಲರೂ ಮಾತಾಡ್ಬಿಟ್ಟು ಹೋಗಿ ಜೀವನ ಕೂಡ ಮಾತಾಡಿಸ್ಕೊಂಡು ಬಂದ್ವಿ. ನನ್ನ ಹಸ್ಬೆಂಡ್ ಬಂದಮೇಲೆ ಮಲ್ಕೊಂಡು ರೆಸ್ಟ್ ಮಾಡ್ತಾಯಿದ್ದ. ಸೊ ಕೇಳಿದೆ ಹಿಂಗಾಯ್ತಪ್ಪ ಏನಾಯ್ತಪ್ಪ ಅಂಥೇಳಿ. ಏನು ಗೊತ್ತಾ, ಸಮ್ಟೈಮ್ಸ್ ನಾವು ಕರೆಕ್ಟಾಗಿದ್ದರೂ ಕೂಡ ಎದುರುಗಡೆಯಿಂದ ಬರೋರು ಆ ರೀತಿ ಮಾಡಿದಾಗ ಎಷ್ಟು ಬೇಜಾರಾಗುತ್ತೆ. ಯೂಶ್ವಲಿ ನಾನು ನೋಡಿದ್ದೀನಿ ಜೀವನ ಚಿಕ್ಕ ಇದರಿಂದನೂ ಕೂಡ ನಾನು ನೋಡಿದ್ದೀನಿ. ಅವನ ಆ ಥರ ಯಾವತ್ತೂ ರ್ಯಾಶ್ ಆಗಿ ಗಾಡಿ ಓಡಿಸೋದೆಲ್ಲ ಏನೂ ಮಾಡಲ್ಲ. ಬಟ್ ಅದೇ ಹೇಳ್ತಾರಲ್ಲ, ಟೈಮು ಅಥವಾ ದೃಷ್ಟಿ ಏನು ಅಂತ ಗೊತ್ತಿಲ್ಲ. ಪಾಪ ಆರಾಮಾಗಿ ಅವತ್ತು ಬೇಗ ಮನೆಗೆ ಹೋಗೋಣ ಅಂಥೇಳಿ, ಅಂದರೆ ಬೇಗ ಅಂತಂದರೆ ಫಾಸ್ಟಾಗಿ ಓಡಿಸಿಲ್ಲ, ಯೂಶ್ವಲಿ ಬರೋ ಟೈಮ್ಗಿಂತ ಮುಂಚೆನೇ ಹೋಗೋಣ ಅಂತ ಹೊರಟಿರೋದು. ನಾರ್ಮಲಾಗಿ ಬರೋ ಟೈಮಲ್ಲಿ ಆ ಥರ ರೈಟ್ ಸೈಡಿಂದ ಬಂದು ಗುದ್ದಿದ್ರು ಅಕ್ಕ ಅಂತ ಹೇಳಿದಾಗ ಬೇಜಾರಾಯಿತು ನನಗೆ. ತುಂಬ ಬೇಜಾರಾಗುತ್ತೆ ಆ ಥರ. ಖುಷಿಯಾಗಿ ಯಾವಾಗಲೂ ನಾವು ನಗ್ನಗ್ತಾ ಓಡಾಡ್ಕೊಂಡಿರೋದನ್ನು ಆರಾಮಾಗಿರೋದನ್ನು ನೋಡಿರ್ತೀವಿ. ಸಡನ್ನಾಗಿ ಈ ಥರ ಏನೋ ಒಂದು ಇದಾದಾಗ ನೋಡುವಾಗ ಒಂಥರ ಸಂಕಟ ಆಗುತ್ತೆ, ಬೇಜಾರಾಗುತ್ತೆ. ಬಟ್ ಹಂಗಂತ ನಾವು ಅದನ್ನೇ ಮಾತಾಡ್ಕೊಂಡು ಅದನ್ನೇ ಇದು ಮಾಡ್ಕೊಂಡಿದ್ರು ಆಗೋದಿಲ್ಲ. ಏಕೆಂದರೆ ನೋವಿನ ಜೊತೆ ನೋವೇ ಕೊಡಬಾರ್ದು, ನೋವಿನ ಜೊತೆ ಜೋಕು ಇರಬೇಕು, ತಮಾಷೆ. ಅಂದರೆ ಆ ನೋವನ್ನು ಮರೆಸೋ ಅಂಥದ್ದು ಏನಾದರೂ ಮಾಡಿದ್ರೇ ಅವ್ರಿಗೂ ಖುಷಿ ಆಗುತ್ತೆ. ನಾವು ಇಂಥವ್ರು ಬಂದವರು ನಾನು ಇಷ್ಟು ಟೈಮು ಆರಾಮಾಗಿ ಖುಷಿಯಾಗಿದೆ ಆ ಥರನೂ ಅನ್ನಿಸ್ಬೇಕು ಅವ್ರಿಗೆ. ಸೊ ಹಂಗೆ ಹೋಗ್ಬಿಟ್ಟು ಮಾತಾಡ್ಕೊಂಡು ಸ್ವಲ್ಪ ಹೊತ್ತಷ್ಟೇ ನಾವು ಹೋಗಿದ ತಕ್ಷಣ ಆರೋಗ್ಯ ವಿಚಾರಿಸಿ ಆಮೇಲೆ ನಾರ್ಮಲಾಗೆ ಮಾತಾಡ್ಕೊಂಡೆಲ್ಲ ಇದು ಮಾಡ್ಕೊಂಡಿದ್ವಿ. ಫಸ್ಟು ಅಡುಗೆ ಕೂಡ ಮಾಡಿದ್ಲಲ್ಲ, ಲೇಟ್ ಬೇರೆ ಆಗಿಬಿಟ್ಟಿತ್ತು. ಸೊ ಊಟ ತಿಂದ್ಬಿಡೋಣ ಫಸ್ಟು ಎಲ್ಲರೂ, ಆಮೇಲೆ ಮತ್ತೆ ಮೇಲ್ಗಡೆ ಹೋಗಿ ಜೀವನ ಹತ್ರ ಕೂತ್ಕೊಂಡು ಮಾತಾಡೋಣ ಅಂಥೇಳಿ ಕೆಳಗಡೆ ಫಸ್ಟ್ ಊಟ ಎಲ್ಲ ತಿಂದ್ವಿ. ಸೊ ನನ್ನ ಹಸ್ಬೆಂಡ್ ಬಂತಂದರೆ ಯಾವ್ದಾದ್ರು ಒಂದು ಪಿಕ್ಚರು ಟಿ ವಿ ಏನೋ ಒಂದು ಓಡ್ತಾ ಇರಬೇಕು. ಒಟ್ಟಿನಲ್ಲಿ ಟಿ ವಿ ಮನೆಗೆ ಬಂದರು ಅಷ್ಟೇ. ಅವರು ಬಂದ ತಕ್ಷಣ ಕೈಕಾಲು ತೊಳಿತಾರೋ ಇಲ್ವೋ ಬರ್ತಾನೆ ಟಿ ವಿ ಆನ್ ಮಾಡಿಕೊಂಡು ಒಳಗಡೆ ಬರ್ತಾರೆ. ಹಂಗೆ ಅಲ್ಲೂ ಕೂಡ ಟಿ ವಿ ಜೋರಾಗಿ ಆನ್ ಮಾಡಿಬಿಟ್ಟಿದ್ರು. ಅಪ್ಪು ಅಂತೂ ನಾವು ಹೋದಾಗಿಂದ ಇದು ಮಾಡೋವರೆಗೂ ಅವನು ಯಶ್ ಫ್ಯಾನ್ ಅವನು. ಸೊ ಯಾವ ಸಾಂಗ್ ಹಾಕಲಿ ಅಂದರೆ ಯಶ್ ಆಡೋಕ್ಕೂ ಆ ಥರ ಹೇಳ್ತಾ ಇದ್ದ. ಸೊ ಅದನ್ನ ಬಿಟ್ಟು ಬೇರೆ ಕಡೆ ಬಾರೋ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಬಂದು ಕೂತ್ಕೊಂಡು ಅವರು ಬೇರೆ ಯಾವುದೋ ಪಿಕ್ಚರ್ ಹಾಕಿದ್ರು, ಅದನ್ನೆಲ್ಲ ಕೂತ್ಕೊಂಡು ನೋಡಿ ಊಟನೂ ಕೂಡ ಮಾಡಿದ್ವಿ. ಮತ್ತು ನಮ್ಮ ಭಾವನ ಮಗ ಈ ಸಲ 10th ಸ್ಟ್ಯಾಂಡರ್ಡ್ ಅಲ್ವ. ಸೊ ಅವನು ಕೂಡ ಎಕ್ಸಾಮ್ಗೆಲ್ಲ ಹೆಂಗೆ ಓದ್ತಾ ಇದ್ದಾನೆ ಏನು ಎಲ್ಲ ತಿಳ್ಕೊಂಡು ಆಮೇಲೆ ಊಟ ಎಲ್ಲ ಆಯಿತಾ. ಅದಾದಮೇಲೆ ಐಸ್ ಕ್ರೀಮ್ ತೊಗೊಬಂದಿರಲ್ಲ. ಸೊ ಐಸ್ ಕ್ರೀಮ್ ಹಾಕ್ಕೊಡು ಅಂತ ಮಕ್ಳುಗಳಿರುತ್ತಲ್ಲ, ಮಕ್ಕಳು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಹಸ್ಬೆಂಡ್ದೇ ಇದಿತ್ತು. ತಂದು ಕೊಟ್ಬಿಟ್ಟು ಹಾಕ್ಕೊಡು ಅಂತೇಳಿ ಇದು ಮಾಡ್ತಾಯಿದ್ರು. ಸೊ ಆಮೇಲೆ ಕೂತ್ಕೊಂಡು ಮತ್ತೆ ಐಸ್ ಕ್ರೀಮ್ ಎಲ್ಲ ಹಾಕ್ಕೊಂಡು ಎಲ್ಲ ತಿಂದ್ವಿ. ಎಲ್ಲರೂ ಒಂದಷ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ. ಪ್ರಿಯಾಂಕಾ ಕೂಡ ಮಮ್ಮಿ ಮನೆಗೆ ಬಂದಿದ್ಲಲ್ವ. ಸೊ ಅವಳು ಕೂಡ ಅಲ್ಲೇ ಇದ್ಲು. ಅವಳಿಗೂ ಕಾಲ್ ಮಾಡಿ ಕರೆದ್ರು ನಮ್ಮ ಅತ್ತೆ, ಬಾ ಇಲ್ಲಿಗೆ ಅಂತೇಳಿ. ಆಯಿತು ಅಮ್ಮ ಊಟ ತಿಂದ್ಬಿಟ್ಟು ಬರ್ತೀನಿ, ಲೇಟ್ ಆಗಿತ್ತಲ್ವ. ಸೊ ಊಟ ಮಾಡ್ತಾಯಿದ್ಲು ಅಂದ್ಕೊಳ್ತೀನಿ. ಆಯಿತು ಬರ್ತೀನಿ ಅಂತ ಹೇಳಿದ್ಲು. ನಾವು ಗೀತಕ್ಕ ಮನೆಗೂ ಕೂಡ ಹೋಗಲಿಲ್ಲ. ಗೀತಕ್ಕ ವೆಂಕಟೇಶನ ಮನೆಗೆ ಕೂಡ ಇವಳು ಮೇಘನ ಹಿಂಗೆ ಕರ್ಕೊಂಬಂದಲ್ಲ, ಹಿಂಗೆ ಬಂದುಬಿಟ್ಟಿದ್ವಿ. ಸೊ ಅವ್ರ ಮನೆಗೂ ಕೂಡ ಹೋಗಬೇಕಾಗಿತ್ತು. ಸಂಜೆ ಹಿಂಗೆ ಹೋಗೋಣ ಅವ್ರ ಮನೆಗೆ ಅಂತೆಲ್ಲ ಅಂದ್ಕೊಂಡು ರಾಣಿಗೆ ಪ್ರಿಯಾಂಕಾಗೆ ಮನೆಗೆ ಬಾ ಅಂತೇಳಿ ನಮ್ಮ ಅತ್ತೆ ಫೋನ್ ಮಾಡಿ ಕರೆದ್ರು. ಸೊ ಅವಳು ಸ್ವಲ್ಪ ಹೊತ್ತು ಬಿಟ್ಟು
ಪ್ರಿಯಾಂಕಾ ಮತ್ತು ಮಂಜು ಇಬ್ಬರು ಕೂಡ ಬಂದಿದ್ದರು. ಅವರು ಬಂದು ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಎಲ್ಲ ಹೋದರು. ಪ್ರಿಯಾಂಕಾ ಅವ್ರ ಅತ್ತೆ ಮಾವ ಕೂಡ ಬಂದಿದ್ರು ಅಂತ ಹೇಳ್ತಾ ಇದ್ರು. ಅವ್ರ ಅತ್ತೆ ಮಾವ ಕೂಡ ಹೇಳಿದ ತಕ್ಷಣವೇ ಬಂದರು. ಅಕ್ಕ ಈ ಥರ ಆಗಿದೆ ಅಂತ ಗೊತ್ತಾಗಿದ್ದ ತಕ್ಷಣವೇ ಬಂದರು. ನನಗಂತೂ ಖುಷಿ ಆಯಿತು. ಸೊ ನೀವು ಎಲ್ಲ ಎಲ್ಲರೂ ಬಂದಿದ್ದು ನೋಡಿ ನನಗೆ ತುಂಬಾ ಖುಷಿ ಆಯಿತು ಅಂತೇಳಿ ಇದು ಮಾಡ್ತಾಯಿದ್ಲು. ಸೊ ಏನು ಗೊತ್ತಾ, ಈ ಥರ ಟೈಮಲ್ಲಿ ನಾವೆಲ್ಲ ಇದ್ದೀವಿ ಅನ್ನೋ ಒಂದು ಸಪೋರ್ಟ್, ಎಲ್ಲರೂ ಇದ್ದಾರೆ ಅನ್ನೋ ಒಂದು ಸಪೋರ್ಟ್ ಏನಿದೆ ಅಲ್ಲ, ಅದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಧೈರ್ಯ ಬರುತ್ತೆ ಆ ಟೈಮಲ್ಲಿ. ಎಲ್ಲರೂ ಈ ಥರ ಹೋದರೆ ಏನಾದರೂ ಒಂದು ಒಳ್ಳೆ ಮಾತು ಹೇಳಿದಾಗ ಎಲ್ಲರೂ ನಮ್ಮ ಜೊತೆಗಿದ್ದಾರೆ ಅನ್ನೋದೊಂದು ಧೈರ್ಯ ಬರುತ್ತೆ. ಸೊ ಅದಾದಮೇಲೆ ಅಕ್ಕ ತಂಗಿ ಬಾಂಡಿಂಗು, ಅವಳಿಗೆ ಜಡೆ ಹಾಕಿದ್ಲು ಕೂತ್ಕೊಂಡು, ಸಾಗರ್ ಜಡೆ ತುಂಬ ಚೆನ್ನಾಗಿ ಹಾಕಿದ್ಲು. ಸೊ ಎಲ್ಲ ಆದಮೇಲೆ ಪ್ರಿಯಾಂಕಾ ಕೂಡ ಬಂದಳು. ಮೇಲ್ಗಡೆ ಹೋಗಿ ಕೂತ್ಕೊಂಡು ಹಿಂಗೆ ಎಲ್ಲ ಮೀಟಿಂಗ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಸೊ ಜೀವನ್ಗಂತೂ ಸಖತ್ ರೇಗಿಸ್ತಾ ಇದ್ವಿ ನಾನು ಪ್ರಿಯಾಂಕಾ ಇಬ್ಬರೂ. ಈ ಕಡೆಯಿಂದ ನಾನು ಅಂದರೆ ಈಗ ಗುರು ಶಿಷ್ಯರು ಇದರಲ್ಲಿ ಬರುತ್ತೆ ನೋಡಿ, ಇದು ನನ್ನ ಕಾಲು ಇದು ನನ್ನ ಕಾಲು ಅಂತ ಹಂಗೆ ಮಾಡೋಣ ರಾಣಿ, ನಿಂದು ಮೇಲ್ಗಡೆ ಕಾಲು ನಂದು ಕೆಳಗಡೆ ಕಾಲು ಅಂತ ಅವ್ರು ಅಕ್ಕ ಬೇಡ ಅಂತ ಅಂದ್ಕೊಂಡು ತಮಾಷೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಅದಾದಮೇಲೆ ಬೇಗನ ಕಾಫಿ ಕೂಡ ಮಾಡ್ಕೊಂಬಂದು ಎಲ್ಲರಿಗೂ. ಸೊ ಕಾಫಿ ಎಲ್ಲ ಕೊಟ್ಟಳು. ಆಮೇಲೆ ಅಪ್ಪು ಅಂತೂ ಈಗ ತುಂಬ ಮಾತಾಡೋದು ಕಲ್ತಿದ್ದಾನೆ. ಅಪ್ಪು ಮುಂಚೆ ಎಲ್ಲ ಅಯ್ಯೋ ನನ್ನ ಮಗ ಮಾತಾಡಲ್ಲ ಅಂತ ಹೇಳಿ ಎಷ್ಟು ಚೆನ್ನಾಗಿ ಇದಾಗಿ ಸೆಂಟೆನ್ಸ್ ಫಾರ್ಮ್ ಮಾಡಿಲ್ಲ ಮಾತಾಡ್ತಾನೆ. ಮತ್ತು ಅದೇನೋ ನಮ್ಮ ಭಾವನ ಮಗಳು ಹೇಳ್ಕೊಡ್ತಾಯಿದ್ಲು, ಅವಲಕ್ಕಿ ಅಂತೆಲ್ಲ ಹೇಳ್ಕೊಡ್ತಾಯಿದ್ಲು. ಅವನನ್ನು ಅದನ್ನು ಅರ್ಧಂಬರ್ಧ ಮಾಡಿ ಅವನು ಹೇಳ್ತಾ ಇದ್ದ. ತುಂಬ ಕ್ಯೂಟಾಗಿತ್ತು ಅದು. ಸೊ ಒಂಥರ ಚೆನ್ನಾಗಿತ್ತು. ಫ್ಯಾಮಿಲಿ ಟೈಮ್ ಅಂತಾರಲ್ಲ ಹಂಗೆ ಎಲ್ಲ ಕೂತ್ಕೊಂಡು ಒಂದು ಕಡೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಮೇಲೆ ಒಂದೇ ರೂಮಲ್ಲಿ ಎಲ್ಲರೂ. ಸೊ ನನ್ನ ಮಗ ಅಂತೂ ಅವನದು ಎಕ್ಸಾಮ್ ಬಗ್ಗೆ ಅವನು ಹಿಂಗೆ ಓದ್ತಾ ಇದ್ದೀನಿ ಅದ್ರ ಬಗ್ಗೆ ಹೇಳ್ತಾ ಇದ್ದ. ಸೊ ಇನ್ನೇನು 1 ಮಂತ್ ಇದೆ ಎಕ್ಸಾಮ್ ಮುಗಿದ್ಮೇಲೆ ಬರೋ ಅಂದರೆ ಈ ಥರ ಅಜ್ಜಿ ತಾತ ಮನೆಗೆ ಹೋಗೋ ಪ್ಲ್ಯಾನು ಅದು ಇದು ಅಂತ ಸುಮ್ಮನೆ ನನ್ನ ಮಗನಿಗೆ ರೇಗ್ಸೋಕ್ಕೆ ಅವನಿಗೆ ಇದು ಮಾಡ್ತಾಯಿದ್ದೆ. ನಮ್ಮ ರಕ್ಷುಗಂತೂ ಗಿಡಗಳ ಮೇಲೆ ತುಂಬಾ ಪ್ರೀತಿ ಅವಳಿಗೆ. ಸೊ ಎಲ್ಲಾದರೂ ಅವಳಿಗೆ ಒಂಥರ ಡಿಫ್ರೆಂಟಾಗಿ ಗಿಡಗಳು ಕಾಣಿಸೋದು ಅಂದರೆ ಎತ್ಕೊಂಡ್ಬಂದ್ಬಿಡ್ತಾಳೆ. ನಮ್ಮ ಅತ್ತೆಯೂ ಕೂಡ ಅಷ್ಟೇ, ಅವರು ಜಾಸ್ತಿ ಹಾಕಿದ್ದಾರೆ. ಅದನ್ನೇ ಅಲ್ಲೆಲ್ಲ ಹೇಳ್ಕೊಂಡು ಕೂತ್ಕೊಂಡಿದ್ರು. ಎಲ್ಲೆಲ್ಲಿ ಸಿಗುತ್ತೆ ಗಿಡಗಳನ್ನೆಲ್ಲ ಎತ್ಕೊಂಡೋಗಿ ಪಾಟಲ್ಲಿ ಇದು ಮಾಡಿ ಚೆನ್ನಾಗಿ ಮಾಡಿದ್ದಾಳೆ. ಮನೆ ಮುಂದೆ ಒಳ್ಳೆ ಮಿನಿ ನರ್ಸರಿ ಥರ ಮಾಡಿದ್ದಾಳೆ. ಬಟ್ ಏನಂದರೆ ಅದೇ ತುಂಬ ವೆಯ್ಟ್ ಕೂಡ ನಾವು ಬಿಲ್ಡಿಂಗ್ ಮೇಲೆ ಹಾಕೋಕ್ಕಾಗಲ್ವಲ್ಲ. ಸೊ ಅದನ್ನೇ ಹೇಳ್ತಾಯಿದ್ರು, ಎಷ್ಟು ಬೇಕಷ್ಟು ಇದು ಮಾಡ್ಕೊ. ಸೊ ಈಗ ಏನು ಮಾಡ್ಕೊಂಡಿದೆ ಅದು ಪ್ಲ್ಯಾಂಟಿಂಗ್ ಚೆನ್ನಾಗಿದೆ, ಅದನ್ನೇ ಮಾಡ್ಕೊಂಡಿರು. ಎಕ್ಸ್ಟ್ರಾ ಏನು ಗಿಡಗಳೆಲ್ಲ ಹಾಕ್ಬೇಡ, ಜಾಸ್ತಿ ಅದು ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ಅದು ಅಷ್ಟರಲ್ಲಿ ಮೇಘನ ಕೂಡ ಕಾಫಿ ಮಾಡ್ಕೊಂಡು ಬಂದು ಕೊಟ್ಟಲು. ಸುಮ್ಮನೆ ರೇಗ್ಸೋದು ಹಿಂಗೆ ಯಾರಾದರೂ ಎಲ್ಲರೂ ಇದ್ದಾಗ ಕಾಫಿ ಮಾಡ್ಕೊಂಡು ಬಂದರೂ ಕೂಡ ರೇಗ್ಸೋದು ಏನಂದರೆ ಹುಡುಗಿ ಚೆನ್ನಾಗಿದ್ದಾಳ, ಹುಡುಗಿ ಒಪ್ಕೆನಾ ಅಂತೇಳಿ. ನಾನಂತೂ ಕಾಫಿ ಒಪ್ಕೆ ಆದರೆ ಹುಡುಗಿ ಒಪ್ಕೆ ಆ ಥರ ಹಿಂಗೆ ಇರುತ್ತಲ್ಲ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿದಾಗ. ಸೊ ಅದನ್ನೇ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಅಷ್ಟೇನಾ? ಹಿಂಗೆ ನೀನ್ ಹಿಂಗ್ ಮಾಡು. ನೀನೇ ತಾನೇ ಹೊಟ್ಟು ನೀನ್ ಮಾಡ್ಕೊ. ನೀನಿಲ್ಲ ಮಾಡು ಇವಾಗ. ಜೋರಾಗಿ ಹೇಳು ಸ್ವಲ್ಪ. ಜೋರಾಗಿ ಹೇಳ್ಬೇಕು, ಸುಮ್ನೆ ಮೋಸ ಮಾಡ್ತಾ ಇದೀಯ. ಅಯ್ಯೋ ಅಪ್ಪು ವಿನ್ ಆಗೋದ ನಾನು ಔಟ್ ಮಾಡ್ಬಿಟ್ಟ. ಇದ್ಯಾರೋ ಸೋಲೋರು ಔಟ್ ಆಗೋದು. ಅಲ್ಲ ಬುಕ್ಕಿ ಡಮ್ ಡಮ್ ಡಸ್ ಬಸ್ ಕೊಟಾರ್. ಅಪ್ಪು ಅಲ್ಲ ಬುಕ್ಕಿ ಎರಡು ಸೇರಿಸ್ಕೊಂಡು ಅಲ್ಲ ಬೇರೆ ಬುಕ್ಕಿ ಬೇರೆ ಅಂತ. ತುಪ್ಪ ಕಾಯಿಸೋದು ಪಟ್ಟ ಅಂತ ಹೊಡೆದ್ಬಿಡೋನು ಕೈಯೆಲ್ಲ ಚೊರನು. ನಾನಿನ್ ಜೊತೆ ಆಡಲ್ಲ ಹೋಗಲೇ ಯಪ್ಪ. ನಾನ್ ಬರಲ್ಲ ನಿಮ್ಗಳ ಕೈಯಲ್ಲಿ ಹೇಳ್ತೀನಿ ಆಗಲ್ಲ ನನ್ನ ಕೈಯಲ್ಲಿ. ಎಲ್ಲಿಗೆ ಎತ್ಕೊಂಡು ಹೋಯ್ತಾ ಇದೆ ಕೈನ? ಬಾ ಮುಂದಕ್ಕೆ. ಕೈನ ಬಿಡ್ತಾ ಇದೆ.
ಮಾತಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಸೊ ಅಲ್ಲಿಂದ ವೆಂಕಟೇಶನ ಗೀತಕ್ಕ ಮನೆಗೆ ಕೂಡ ಹೋದ್ವಿ. ಅಲ್ಲಿ ಹೋಗೋ ಅಷ್ಟರಲ್ಲೇ 8:30 ಆಗಿಬಿಟ್ಟಿತ್ತು. ಸೊ ಅಲ್ಲಿ ಹೋಗಿ ಅವರು ಮಟನ್ ಅಡುಗೆ ಎಲ್ಲ ಮಾಡಿದರು. ಸೊ ಹೋಗಿ ಊಟ ಎಲ್ಲ ಮಾಡಿಕೊಂಡು ನಾವು ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡು ಅಲ್ಲಿಂದ 9:15 ಬಿಟ್ವಿ ಮನೆ. 9:45 ಆಗ್ತಾಯಿದೆ. ಇವಾಗ ಮನೆಗೆ ಬಂದ್ವಿ. ಮಾತಾಡಿಸ್ಕೊಂಡು ಸ್ವಲ್ಪ ಕೂತಿದ್ದೆ. ಪ್ರಿಯಾಂಕಾ ಎಲ್ಲ ಬಂದಿದ್ರು, ನಮ್ಮ ಅತ್ತೆ ಬಂದಿದ್ರು, ನಮ್ಮ ಭಾವನ ಮಗಳು ಬಂದಿದ್ರು, ಎಲ್ಲರೂ ಬಂದಿದ್ರು. ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಇಷ್ಟು ತನಕ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಮನೆಗೆ ಬಂದೆ. ಹಂಗೆ ವೆಂಕಟೇಶನ ಮನೆ ಗೀತಕ್ಕ ಮನೆಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಅಲ್ಲಿ ಮಟನ್ ಎಲ್ಲ ಮಾಡಿದ್ರು ಅಡುಗೆ. ಸೊ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಹುಷಾರಾಗಿದ್ದಾನೆ ಜೀವನು. ನಿನ್ನೆಗಿಂತ ಇವತ್ತು ಸ್ವಲ್ಪ ಪರವಾಗಿಲ್ಲ. ಅವನು ಕಾಲು ಪೇಯ್ನ್ ಎಲ್ಲ ಕಮ್ಮಿ ಆಗಿದೆ. ಇನ್ನೂ ಕಾಲೆಲ್ಲ ಎತ್ತಿರೋದು ಕಷ್ಟ ಆಗ್ತಾಯಿದೆ. ಬಟ್ ಓಕೆ, ಸ್ವಲ್ಪ ಪರವಾಗಿಲ್ಲ. ಇವಾಗ ಜೀವನ್ಗೂ ಕೂಡ ನೋವು ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದ. ಮಾತಾಡಿಸ್ಕೊಂಡು ಹೆಂಗಾಯ್ತು ಕೇಳ್ಕೊಂಡು ಒಂದಷ್ಟು ಅಂದರೆ ಜೋಕ್ ಮಾಡಿಕೊಂಡು ಅವ್ರಿಗೂ ಒಂದು ಟೈಮ್ ಪಾಸ್ ಆದಂಗೆ ಆಗುತ್ತೆ. ಆ ನೋವಿಂದ ಅವ್ರಿಗೂ ರಿಲೀಫ್ ಆಗುತ್ತೆ ಅಂತೇಳಿ ಮಾತಾಡ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡಿಕೊಂಡು ಅಲ್ಲೇ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿದ್ದು. ಸೊ ಊಟ ಎಲ್ಲ ಮಾಡಿ ಅಲ್ಲಿಂದ ಸಂಜೆ ಇವಾಗ ಬರ್ತಾ ವೆಂಕಟೇಶನ ಗೀತಕ್ಕ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಅಲ್ಲಿಂದ ಮನೆಗೆ ಬಂದಿದ್ದಾಯಿತು. ಇವತ್ತು ಬಿಸಿಲಲ್ಲಿ ಹೋಗಿ ಬಂದರೆ ಡೇಗೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಏನಾದರೂ ಸೊಲ್ಯೂಷನ್ ಇದೆಯಾ ನನಗೆ ಕಮೆಂಟ್ ಮಾಡಿ ಅಂತ. ನನಗೆ ಬೆಳ್ಳಿ ಕಡ್ಗ ಈಗ ಎತ್ತಿಟ್ಬಿಡೋ ಫಸ್ಟ್. ಅಲ್ಲಿಂದ ಬರ್ತಾ ಹಂಗೆ ಟುಟ್ಟಿ ಫ್ರೂಟಿ ಐಸ್ ಕ್ರೀಮ್ ತಗೊಂಬಂದಿದ್ದಾಯ್ತು. ಬರ್ತಾ ಐಸ್ ಕ್ರೀಮ್ ತೊಗೊಂಬಂದಿದ್ರು ನಮ್ಮ ಮನೆಯವರು. ಪೇಷಂಟ್ ನೋಡೋದಕ್ಕೆಲ್ಲ ಫ್ರೂಟ್ಸ್ ತೊಗೊಂಬಂದ್ರೆ ಐಸ್ ಕ್ರೀಮ್ ತೊಗೊಂಬಂದಿದ್ರು. ಬೈ 1 get 1 ಅಮೂಲ್ ಐಸ್ ಕ್ರೀಮು. ಅದರಲ್ಲಿ ಇದೊಂದು ಅಫ್ಘಾನ್ ಡ್ರೈ ಫ್ರೂಟ್ಸ್ದು ಫ್ಲೇವರ್ ಇಷ್ಟ ಆಯಿತು ನಮಗೆ. ಸೊ ಹಾಗಾಗಿ ತೊಗೊಂಬಂದ್ವಿ. ಬರ್ತಾ ಹಾಗೆ ಇವ್ನು ನನ್ನ ಮಗ ಟೂಟಿ ಫ್ರೂಟಿ ಬೇಕಂತೇಳಿ ತೊಗೊಂಡವನೆ. ಮೊದಲೇ ಹೆಡ್ಡೇಕ್ ಇದ್ದಿದ್ದರಿಂದ ನನಗೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಗಿ ನೋಡ್ಕೊಂಡು ಬಂದ್ವಿ. ಹುಷಾರಾಗ್ತಾ ಇದ್ದಾನೆ. ಸೊ ವಿಡಿಯೋ ಇಷ್ಟ ಆಗಿದೆ ನಿಮಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.